ಇವತ್ತು ಬಹಳ ಸಮಯದ ನಂತರ ನಾನೊಂದು ರಿವ್ಯೂ ವಿಡಿಯೋ ನಿಮ್ಗೆ ತಗೊಂಡ್ ಬಂದಿದ್ದೀನಿ. ಸೊ ನಾನ್ ಇವತ್ತು ರಿವ್ಯೂ ಮಾಡ್ತಿರೋ ಪ್ರಾಡಕ್ಟ್ ಇದು ಮಿನಿಸೋ ಅವರದ್ದು ಕ್ಲೆನ್ಸಿಂಗ್ ಬಾಮ್ ಅಂಡ್ ಇದರ ಹೆಸರು ಬಂದ್ಬಿಟ್ಟು ಬೌ ನಾಟ್ ಕ್ವೀನ್, BOWNOT ಕ್ವೀನ್ ಕ್ಲೆನ್ಸಿಂಗ್ ಬಾಮ್. ಅಂಡ್ ಇದು ಈ ತರ ಕಾಣಿಸುತ್ತೆ, ಪ್ರಿಟಿ ಪಿಂಕ್ ಕಲರ್ ಕೊಟ್ಟಿದ್ದಾರೆ ಅಂಡ್ ಇಲ್ಲೊಂದು ಬೌ ಕೊಟ್ಟಿದ್ದಾರೆ ಆಯ್ತಾ ಈ ಎಡ್ಜಿಗೆ. ಈಗ ನೀವು ನೋಡ್ತಾ ಇರ್ಬೋದು ಬೌಗಳು ಟ್ರೆಂಡ್ ಅಲ್ಲಿದೆ, ಪಿಂಟ್ರೆಸ್ಟಿ ಆಗಿ ಕಾಣೋ ಬೌಗಳು. ಈವನ್ ಪ್ಯಾಂಟಿಗೆ ನಮ್ಮ ನಾಟ್ ಹಾಕ್ಬೇಕಿದ್ರೆ ಬೌ ತರ ನಾಟ್ ಹಾಕ್ತಿವಿ. ಈವನ್ ಇಯರ್ ರಿಂಗ್ಸ್ ಗಳು, ನೆಕ್ಲೆಸಸ್, ಚೈನ್ಸ್ ಗಳು ಎಲ್ಲ ಬೌ ತರದೇ ಬಂದಿದೆ. ಈಗ ನಾನು ತಲೆಗೆ ಆಕ್ಸೆಸರಿ ಕೂಡ ಬೌವೇ ಹಾಕಿದ್ದೀನಿ. ಸೊ ಈ ತರ ಬೌ ಈಸ್ ಇನ್ ಟ್ರೆಂಡ್ ನಾವ್ ಆಯ್ತಾ. ಸೊ ಅದಕ್ಕೋಸ್ಕರ ಇದ್ರ ಹೆಸರು ಕೂಡ ಹಾಗೆ ಇಟ್ಟಿದ್ದಾರೆ. ಅಂಡ್ ಇದರಲ್ಲಿ ನಿಮ್ಗೆ 100 ಗ್ರಾಮ್ ಆಫ್ ಪ್ರಾಡಕ್ಟ್ ಬರುತ್ತೆ ಅಂಡ್ ಇಟ್ ರಿಟೇಲ್ಸ್ ಫಾರ್ 300 rupees ಆಯ್ತಾ. ಅಂಡ್ ಇದ್ರ ಒಳಗಿನ ಪ್ಯಾಕೇಜ್ ಬಂದ್ಬಿಟ್ಟು ಈ ತರ ಕಾಣಿಸುತ್ತೆ. ಸಿಂಪಲ್ ಆಗಿ ಒಂದು ವೈಟ್ ಕಂಟೈನರ್ ಕೊಟ್ಟಿದ್ದಾರೆ, ಅದ್ರ ಮೇಲೆ ಇದು ಸ್ಟಿಕ್ಕರ್ ಆಯ್ತಾ, ಪಿಂಕ್ ಕಲರ್ ಇದು ಸ್ಟಿಕ್ಕರ್. ಬಟ್ ಇಟ್ಸ್ ಡಿಸೈನ್ ಇಸ್ ಗುಡ್, ಬಟ್ ಪ್ಯಾಕೇಜಿಂಗ್ ನಂಗೆ ಅಷ್ಟೊಂದು ಇಷ್ಟ ಆಗಿಲ್ಲ, ಸ್ವಲ್ಪ ಪ್ಲಾಸ್ಟಿಕ್ ಅಂತ ಅನ್ಸುತ್ತೆ. ಅಂಡ್ ಒಳಗೆ ಕೂಡ ಹಾಗೆ ಮೊದ್ಲೆಲ್ಲ ಬರ್ತಿದ್ರು ನೋಡಿ ಕ್ರೀಮ್ ಮೇಲೆ ಈ ತರ ಫಿಲ್ಮ್ಗಳು, ಆ ತರ ಸಿಲ್ವರ್ ಫಿಲ್ಮ್ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ನಿಮ್ಗೆ ಒರಿಜಿನಲ್ ಪ್ರಾಡಕ್ಟ್ ಬರುತ್ತೆ ಆಯ್ತಾ. ಅಂಡ್ ಸ್ವಲ್ಪ ಕ್ರೀಮಿಶ್ ಕಲರ್ ಅಲ್ಲಿ ಇದೆ. ದಿಸ್ ಇಸ್ ಹೌ ದ ಪ್ರಾಡಕ್ಟ್ ಲುಕ್ಸ್ ಲೈಕ್. ನಾನು ಒಂದ್ ಸರ್ತಿ ಯೂಸ್ ಮಾಡಿದ್ದೀನಿ ನಿಮ್ಗೆ ರಿವ್ಯೂ ಕೊಡ್ಲಿಕ್ಕೆ. ಅಂಡ್ ಇದರ ಫ್ರೇಗ್ರೆನ್ಸ್ ನಂಗೆ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ. ಪೀಚ್ ಆರೆಂಜ್ ಫ್ರೇಗ್ರೆನ್ಸ್ ತರ ಇದೆ ಅಂಡ್ ತುಂಬಾ ಮೂಗಿಗೆ ಹೊಡೆಯುತ್ತೆ ಆಯ್ತಾ. ದಟ್ಸ್ ದ ಓನ್ಲಿ ಒನ್ ಥಿಂಗ್ ಐ ಡಿಂಟ್ ಲೈಕ್ ಅಬೌಟ್ ದಿಸ್. ಬೇರೆ ಇದ್ರ ಬಗ್ಗೆ ನನಗೆ ತುಂಬಾ ಥಾಟ್ಸ್ ಗಳಿವೆ, ನಿಮ್ಮ ಹತ್ರ ಎಲ್ಲ ಇವತ್ತು ನಾನು ಶೇರ್ ಮಾಡ್ತೀನಿ. ಫಸ್ಟಿಗೆ ನಾನು ಇದರ ಪ್ಯಾಕೇಜಿಂಗ್ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ. ಬಟ್ ಇದರದ್ದು ಸ್ಪೆಷಾಲಿಟಿ ಫೀಚರ್ಸ್ ಏನಿದೆ ಅಂದ್ರೆ ಇದರಲ್ಲಿ ಮಾಚಾ ಗ್ರೀನ್ ಟೀ ಇದೆ ವಿತ್ ಅಮಿನೋ ಆಸಿಡ್ ಕಾಂಪ್ಲೆಕ್ಸ್. ಇಟ್ ರಿಮೂವ್ಸ್ ವಾಟರ್ ಪ್ರೂಫ್ ಮೇಕಪ್ and removes excess oil, dirt, gently cleanses and leaves skin soft. Actually ಇದೇನ್ ಕ್ಲೇಮ್ ಮಾಡುತ್ತೆ ಅದೆಲ್ಲ ಮಾಡುತ್ತೆ. ನನ್ನ ಎಲ್ಲಾ ಮೇಕಪ್ ಅನ್ನು ವಿದಿನ್ ಅ ಮಿನಿಟ್ ಇದು ಹೊಗಲಾಡಿಸಿಕೊಳ್ಳಿತು ಆಯ್ತಾ. ನಾನು ಇದನ್ನ ಫಸ್ಟಿಗೆ ಏನ್ ಮಾಡಿದೆ ಅಂದ್ರೆ ಕೈಯಲ್ಲಿ ತಗೊಂಡ್ಬಿಟ್ಟು ನನ್ನ ಮುಖಕ್ಕೆ ಡೈರೆಕ್ಟ್ ಆಗಿ ಹಚ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಯಾವಾಗ ನಾನು ಹಚ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಆವಾಗಲೇ ನನ್ನ ಮೇಕಪ್ ಎಲ್ಲ ಹೋಗ್ತಾ ಬಂತು. ನನಗೆ ಇದು ಇಷ್ಟೊಂದು ಒಳ್ಳೆ ಪರ್ಫಾರ್ಮ್ ಮಾಡುತ್ತೆ ಅಂತ ಗೊತ್ತಿರ್ಲಿಲ್ಲ. ಬಟ್ ಟ್ರೈ ಮಾಡುವ ಅಂತ ನಾನು ಇದನ್ನ ಪರ್ಚೇಸ್ ಮಾಡಿದ್ದು. ಬೇರೆ 300 rupeesಗೆ ಸಿಗ್ತಾ ಇದೆ ಅಲ್ವಾ ಅಂತ ಹೇಳ್ಬಿಟ್ಟು. ಬಟ್ ನಾನು ಇದನ್ನು ಉಜ್ಜುವಾಗ ನನ್ನ ಎಲ್ಲ ಬೇಸ್ ಮೇಕಪ್ ಅಳಿಸ್ಕೊಂಡು ಹೋಯ್ತು. ಬಟ್ ನಂಗೆ ಡೌಟ್ ಇತ್ತು ನನ್ನ ಮಸ್ಕಾರ ಇದು ರಿಮೂವ್ ಮಾಡುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ನಾನು ಹಾಕೋದು ವಾಟರ್ ಪ್ರೂಫ್ ಮಸ್ಕಾರಗಳು. ಸೊ ನಾನು ನನ್ನ ಮಸ್ಕಾರವನ್ನು ತೆಗೆಯುವಾಗ ಐ ವಾಸ್ ಶಾಕ್ಡ್, ರಿಯಲಿ ಶಾಕ್ಡ್. ಯಾಕಂದ್ರೆ ಇದು ಸೆಕೆಂಡ್ಸ್ ಅಲ್ಲಿ ನನ್ನ ಮಸ್ಕಾರವನ್ನು ಇಮಲ್ಸಿಫೈ ಮಾಡಿಬಿಟ್ಟು ಅದನ್ನು ತೆಗೆದು ಬಿಟ್ಟು ಐ ವಾಸ್ ಶಾಕ್ಡ್. ನನ್ನ ಎಲ್ಲ ಮಸ್ಕಾರ ತುಂಬಾ ಚೆನ್ನಾಗಿ ರಿಮೂವ್ ಆಗ್ತಾ ಬಂತು. ಈವನ್ ನನ್ನ ಟ್ರಾನ್ಸ್ಫರ್ ಪ್ರೂಫ್ ಲಿಪ್ಸ್ಟಿಕ್ ಕೂಡ ಹಾಗೆ ವಿದಿನ್ ಸೆಕೆಂಡ್ಸ್ ಎಲ್ಲ ರಿಮೂವ್ ಆಯ್ತು. ಅಂಡ್ ಐ ಆಮ್ ಟೋಟಲಿ ಇನ್ ಲವ್ ವಿತ್ ದಿಸ್ ಮೇಕಪ್ ಕ್ಲೆನ್ಸಿಂಗ್ ಬಾಮ್. ಬಟ್ ಒಂದೇ ಏನಂದ್ರೆ ಸ್ವಲ್ಪ ಕಣ್ಣುಗಳು ಮುಚ್ಚಿ ಇದನ್ನ ನೀವು ಮೇಕಪ್ ತೆಗೆಯುವಾಗ ತೆಗೀರಿ ಆಯ್ತಾ. ಇಲ್ದಿದ್ರೆ ಸ್ವಲ್ಪ ಸ್ಟಿಂಗ್ ಆಗುತ್ತೆ, ಸ್ವಲ್ಪ ಉರಿ ಬರುತ್ತೆ, ಜಾಸ್ತಿ ಏನಿಲ್ಲ. ಸೊ ಅದನ್ನೊಂದು ನೆನ್ಪಿಡಿ. ಇದನ್ನ ಹಚ್ಚಿದ ನಂತರ ಮೇಕಪ್ ಎಲ್ಲ ನಾವು ಉಜ್ಜಿ ರಿಮೂವ್ ಮಾಡಿದ ನಂತರ ಏನ್ ಮಾಡ್ಬೇಕಂದ್ರೆ ನಾರ್ಮಲಿ ನಾವು ಬೇರೆ ಯಾವ್ದು ಕ್ಲೆನ್ಸಿಂಗ್ ಬಾಮ್ ಜೊತೆ ಹೇಗೆ ಮಾಡ್ತೇವೆ ಸೇಮ್ ವೇ ನೀರನ್ನ ನಾವು ಮುಖಕ್ಕೆ ಚಿಮುಕಿಸ್ಬೇಕು. ಅದ್ರ ನಂತರ ನೀರಿಂದ ಇದನ್ನ ಚೆನ್ನಾಗಿ ಮೇಕಪ್ ರಿಮೂವರ್ ಜೊತೆ ಮೇಕಪ್ ಅಳಿಸ್ಕೊಂಡು ಹೋಗೋ ತರ ನಾವು ರಬ್ ಮಾಡ್ಬೇಕು. ಸೊ ಒಂಥರ ಎಮಲ್ಸಿಫೈ ಆಗಿ ಮಿಲ್ಕಿ ಫಾರ್ಮ್ ಅಲ್ಲಿ ಇದೆಲ್ಲ ನಮ್ಮ ಮೇಕಪ್ ಅನ್ನು ತೆಗೆದು ಬಿಡುತ್ತೆ. ಅಂಡ್ ನನ್ಗೆ ಇನ್ನೊಂದು ಇಷ್ಟ ಆಗಿರೋ ವಿಷಯ ಏನಂದ್ರೆ ಇದು ನಾವು ನೀರಿಂದ ತೆಗೆದ ನಂತರ ಒಂದು ಫೇಸ್ ವಾಶ್ ಕೂಡ ಯೂಸ್ ಮಾಡ್ಬೇಕಂತಿಲ್ಲ, ಅಷ್ಟು ಕ್ಲೀನ್ ಆಗಿ ನಮ್ಮ ಮುಖವನ್ನು ಇದು ಮಾಡುತ್ತೆ. ಏನು ಆಯಿಲಿ ರೆಸಿಡ್ಯೂ ಉಳಿಸಲ್ಲ, ಏನು ಸ್ವಲ್ಪನೂ ಡರ್ಟ್ ಆಗ್ಲಿ ಸ್ವಲ್ಪನೂ ಮೇಕಪ್ ರೆಸಿಡ್ಯೂ ಇರುತ್ತೆ, ಕೆಲವೊಮ್ಮೆ ಅಲ್ಲಿ ಉಳ್ಕೊಳ್ಳುತ್ತೆ, ಏನು ಉಳಿಸ್ಕೊಳ್ಳಲ್ಲ. ಇದು ನೀರಿನ ಜೊತೆನೆ ಚೆನ್ನಾಗಿ ಕ್ಲೀನ್ ಆಗಿ ಹೋಗುತ್ತೆ. ಬಟ್ ನನ್ನ ಅಭ್ಯಾಸ ನಿಮ್ಗೆ ಗೊತ್ತಿದೆ ಅಲ್ವಾ, ನಾನು ಯಾವಾಗ್ಲೂ ಡಬಲ್ ಕ್ಲೆನ್ಸ್ ಮಾಡ್ತೀನಿ. ಸೊ ಒಂದು ಫೇಸ್ ವಾಶ್ ನಾನು ಯೂಸ್ ಮಾಡ್ತೀನಿ. ನಿಮ್ಗೆ ಬೇಕಾದ್ರೆ ಮೈಲ್ಡ್ ಇರೋ ಫೇಸ್ ವಾಶ್ ಅನ್ನ ನೀವು ಯೂಸ್ ಮಾಡ್ಬೋದು. ಜಾಸ್ತಿ ಫೋಮ್ ಬರೋ ಫೇಸ್ ವಾಶ್ ಮತ್ತೆ ಆಯಿಲ್ ತೆಗಿಯೋ ಫೇಸ್ ವಾಶ್ ಯೂಸ್ ಮಾಡ್ಬೇಕಂತ ಏನಿಲ್ಲ. ಯಾಕಂದ್ರೆ ಇದು ಆಲ್ರೆಡಿ ಆ ಆಯಿಲ್ ಎಲ್ಲ ಡರ್ಟ್ ಎಲ್ಲ ತೆಗಿಯೋ ಕೆಲಸ ಮಾಡುತ್ತೆ. ನಾನು ಅವಾಗ ಹೇಳಿದಾಗೆ ನಂಗೆ ಫ್ರೇಗ್ರೆನ್ಸ್ ಸ್ವಲ್ಪನೂ ಇಷ್ಟ ಆಗಿಲ್ಲ. ಯಾರಿಗೆ ಆರೆಂಜ್ ಪೀಚ್ ಎಲ್ಲ ಫ್ರೇಗ್ರೆನ್ಸ್ ಇಷ್ಟ ಆಗುತ್ತೆ ಅವ್ರಿಗೆ ಇಷ್ಟ ಆಗ್ಬೋದು. ಬಟ್ ಇದು ತುಂಬಾ ಜಾಸ್ತಿ ಇದೆ ಅದ ಫ್ರೇಗ್ರೆನ್ಸ್, ಸ್ವಲ್ಪ ಹೆಡೇಕ್ ಕೊಡ್ಬೋದು. ಬಟ್ ದಟ್ ಈಸ್ ಫಾರ್ ಅ ಫ್ರಾಕ್ಷನ್ ಆಫ್ ಟೈಮ್. ಇದು ಮೇಕಪ್ ರಿಮೂವರ್, ಜಸ್ಟ್ ಮೇಕಪ್ ರಿಮೂವ್ ಮಾಡ್ಲಿಕ್ಕೆ ಮಾತ್ರ ಅಲ್ವಾ ಇದನ್ನ ನಾವು ಯೂಸ್ ಮಾಡ್ಬೋದು. ಅದರ ನಂತರ ಎಲ್ಲಿ ಈ ಸ್ಮೆಲ್ ಉಳಿಯುತ್ತೆ ನಮ್ಮ ಮುಖದ ಮೇಲೆ. ಈ 300 ರೂಪಾಯಿದು ಮಿನಿಸೋದು ಕ್ಲೆನ್ಸಿಂಗ್ ಬಾಮ್ ಇದೆಯಲ್ವಾ, can be easily compared to my PAX Total Clean Cleansing Balm ಆಯ್ತಾ. ಆಕ್ಚುಲಿ ಅದ್ರಷ್ಟೇ ಅದಕ್ಕಿಂತ ಒಂಚೂರು ಇದೇ ಜಾಸ್ತಿ ಎಫೆಕ್ಟಿವ್ ಇದೆ ಅಂತ ನಾನು ಅನ್ಕೊಳ್ತೀನಿ. ಅದ್ರಲ್ಲಿ ನನ್ಗೆ ಮಸ್ಕಾರ ಸ್ವಲ್ಪ ಉಜ್ಬೇಕಾಗುತ್ತೆ, ಬಟ್ ಇದ್ರಲ್ಲಿ ಹಾಗೆಲ್ಲ ಜಾಸ್ತಿ ಉಜ್ಬೇಕಂತಾನು ಇಲ್ಲ. ಸ್ವಲ್ಪ ಮಸ್ಕಾರಾಗೆ ಹೀಗೆ ಮಾಡಿದ್ರೆ ಮಸ್ಕಾರ ಹೊರಟೋಗುತ್ತೆ. ಬಟ್ ಅದ್ರಲ್ಲಿ ನಾನು ಐ ಥಿಂಕ್ ಫಾರ್ 30 seconds ನಾನು ಉಜ್ಬೇಕಾಗುತ್ತೆ, ಆವಾಗ ಮಸ್ಕಾರ ಹೋಗುತ್ತೆ. ಬಟ್ nevertheless that is also good on its own way. ಪ್ಯಾಕ್ ಇದು ಕ್ಲೆನ್ಸಿಂಗ್ ಬಾಮ್ ನಿಮ್ಗೆ 80 ಗ್ರಾಮ್ ಆಫ್ ಪ್ರಾಡಕ್ಟ್ ಗೆ 995
₹65 ನೀವು ಕೊಡ್ಬೇಕಾಯ್ತಾ ಅಂಡ್ ಆಸ್ ಲೋ as ₹890 ಬರುತ್ತೆ. ಬಟ್ ಇದು 300 ರುಪೀಸ್ಗೆ 100 ಗ್ರಾಮ್ಸ್. ಅಂಡ್ ಈವನ್ ನನ್ನ ಹತ್ರ ಇನ್ನೊಂದಿತ್ತು ಪ್ಲಮ್ ಅವರದ್ದು ಈ ಲುಮಿನೆನ್ಸ್ ಕ್ಲೆನ್ಸಿಂಗ್ ಬಾಮ್ ಅದನ್ನು ಕೂಡ ನಾನು ರಿವ್ಯೂ ಮಾಡಿದ್ದೀನಿ, ಪ್ಯಾಕ್ ಅದನ್ನು ಕೂಡ ನಾನು ರಿವ್ಯೂ ಮಾಡಿದ್ದೀನಿ. ಇಲ್ಲಿ ಐ ಬಟನ್ ಅಲ್ಲಿ ಬಿಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು ಆಯ್ತಾ. ಆಕ್ಚುಲಿ ಅದು ಕೂಡ ನಿಮ್ಗೆ ಐ ಥಿಂಕ್ 90 ಗ್ರಾಮ್ ಆಫ್ ಪ್ರಾಡಕ್ಟ್ ಅಲ್ವಾ. 90 ಗ್ರಾಮ್ ಆಫ್ ಪ್ರಾಡಕ್ಟ್ ನಿಮಗೆ ₹545 ಸಿಗುತ್ತೆ ಅಂಡ್ ಆಸ್ ಲೋ as ₹450 ಸಿಗುತ್ತೆ. ಬಟ್ ದಿಸ್ ಇಸ್ 100 ಗ್ರಾಮ್ಸ್ ಫಾರ್ ₹300. ನಿಮ್ಗೆ ಎಲ್ಲಾದ್ರೂ ಮಿನಿಸೋ ಸ್ಟೋರಿಗೆ ನೀವು ಹೋಗಿದ್ರೆ ಜಸ್ಟ್ ಗ್ರಾಬ್ ದಿಸ್ ಒನ್. ತುಂಬಾ ಚೆನ್ನಾಗಿದೆ. ಫ್ರೇಗ್ರೆನ್ಸ್ ಮಾತ್ರ ಸ್ವಲ್ಪ ನನ್ಗೆ ಇಷ್ಟ ಆಗ್ಲಿಲ್ಲ, ನಿಮ್ಗೆ ಇಷ್ಟ ಆಗ್ಬೋದು ಇಲ್ಲ ಇಷ್ಟ ಆಗದೆ ಇರ್ಬೋದು, ಬಟ್ ದಟ್ ಡಸಂಟ್ ಮ್ಯಾಟರ್. ಸ್ವಲ್ಪ ಹೊತ್ತಿಗೆ ಅಷ್ಟೇ ಈ ಫ್ರೇಗ್ರೆನ್ಸ್ ಉಳಿಯುತ್ತೆ. ಬಟ್ ಕಂಪೇರ್ಡ್ ಟು ಆ ಪ್ಲಮ್ ಇದು ಈ ಲುಮಿನೆನ್ಸ್, ದಿಸ್ ಇಸ್ ಮಚ್ 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 ಬೆಟರ್. ಇದು ರೀಸೆಂಟ್ ಆಗಿ ಲಾಂಚ್ ಆಗಿರೋದು. ಮೊದ್ಲು ಬಂದಿದ್ರೆ ನಾನು ಇದನ್ನೇ ರೆಕಮೆಂಡ್ ಮಾಡ್ತಿದ್ದೆ, ಬಟ್ ಈಗ ಬಂದಿದೆ. ಸೊ ನೀವು ಪ್ಲಮ್ಮಿಗೆ ಹೋಗೋದ್ಕಿಂತ ಇದಕ್ಕೆ ಐ ಥಿಂಕ್ ಯು ಕ್ಯಾನ್ ಸ್ಪೆಂಡ್ ಆನ್ ದಿಸ್ ₹300. ನಿಮಗೆ ಮಿನಿಸೋ ಸ್ಟೋರ್ ನಿಮ್ಮ ಅಕ್ಕಪಕ್ಕದಲ್ಲಿದ್ರೆ ನೀವು ಇದನ್ನು ಹೋಗಿ ಗ್ರಾಪ್ ಮಾಡ್ಕೊಳ್ಳಿ. ಇಲ್ದಿದ್ರೆ ಅಮೆಝಾನ್ ಇದು ಲಿಂಕ್ ಸಿಕ್ಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಬಿಟ್ಟಿರ್ತೇನೆ, ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು. ಇವತ್ತಿನ ವಿಡಿಯೋಗೆ ಇಷ್ಟೇ, ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಟೇಕ್ ಕೇರ್, ಲವ್ ಯು ಆಲ್, ಬೈ.